ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಧರ್ಮಸ್ಥಳ ಕೇಸ್ ಬಗ್ಗೆ ನಿನ್ನೆಯಷ್ಟೇ ಸುದ್ದಿಗೋಷ್ಠಿ ನಡೆಸಿದ್ದ ಬಹುಭಾಷಾ ನಟ ಪ್ರಕಾಶ್ ರಾಜ್ ವಿರುದ್ಧ ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಆಕ್ರೋಶ ಹೊರಹಾಕಿದ್ದಾರೆ. ಧಾರವಾಡದಲ್ಲಿ ಪ್ರಕಾಶ್ ರಾಜ್ ಭಾವಚಿತ್ರ ಹರಿದು ಗುಡುಗಿದ್ದಾರೆ. ಧರ್ಮಸ್ಥಳದ ಹೆಸರು ಕೆಡಿಸೋದಕ್ಕೆ ಪ್ರಕಾಶ್ ರಾಜ್ ಪ್ರಯತ್ನಿಸಿದ್ದಾರೆ ಅಂತ ಆರೋಪಿಸಿದ ಪ್ರಮೋದ್ ಮುತಾಲಿಕ್ ಕೂಡಲೇ SIT ಪೊಲೀಸರು ಪ್ರಕಾಶ್ ರಾಜನ್ನ ಬಂಧಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಇವರು ಭಾವಚಿತ್ರ ಪ್ರಕಾಶ್ ರಾಜ್ ಅವರು ಬೆಂಗಳೂರಿನಲ್ಲಿ ಪ್ರೆಸ್ ಮೀಟ್ ಮಾಡಿದ್ದಾರೆ. ಬುರ್ಡೆ ಚಿನ್ನಯ್ಯ ಅವನು ಒಂದು ಹೈಕೋರ್ಟಿಗೆ ಒಂದು ಅರ್ಜಿ ಹಾಕಿದ್ದಾನೆ. ಅದರಲ್ಲಿ ಪ್ರಕಾಶ್ ರಾಜ್ ಅವರ ಹೆಸರು ಉಲ್ಲೇಖವನ್ನು ಮಾಡಿದ್ದಾನೆ. ಅದಕ್ಕೆ ಸ್ಪಷ್ಟೀಕರಣ ಕೊಡಬೇಕಾದ್ರೆ ಸಿಕ್ಕಾಕೊಂಡಿದ್ದಾರೆ. ಹೌದು, ನಾನು ಮಾಡಿದ್ದೇನೆ, ನಾನು ಹೇಳಿದ್ದೀನಿ, ಮತ್ತು ಧರ್ಮಸ್ಥಳದ ಸಂಬಂಧಪಟ್ಟಾಗೂ ಕೂಡ ಮತ್ತು ಆ ಮೊಹಂತಿ ಅಂತನ್ನುವಂಥದ್ದು ಯಾರು ಇನ್ಚಾರ್ಜ್ IO ಇದ್ದರು ಅವರಿಗೆ ನಾನು ಭೇಟಿಯಾಗಿದ್ದೀನಿ, ಅವ್ರಿಗೂ ಸ್ಪಷ್ಟೀಕರಣ ಕೊಟ್ಟಿದ್ದೀನಿ ಅಂತನ್ನುವಂಥದ್ದು ಪ್ರಕಾಶ್ ರಾಜ್ ಅವರು ಒಪ್ಕೊಂಡಿದ್ದಾರೆ. ನಾನು ಹೇಳೋದು SIT ಇವತ್ತು ಸಂಪೂರ್ಣವಾಗಿ ಅವರನ್ನು ಬಂಧನ ಮಾಡಿ, ಅರೆಸ್ಟ್ ಮಾಡಿ, ಎನ್ಕ್ವೈರಿ ಮಾಡಬೇಕು. ಇದರ ಹಿಂದೆ ಇರುವಂಥ ನಿಮ್ಮ ಮಾನಸಿಕತೆ ಏನು? ನೀವು ನಾಸ್ತಿಕವಾದಿ, ನೀವು ಕಮ್ಯುನಿಸ್ಟ್ರು, ನೀವು ಧರ್ಮದ್ರೋಹಿಗಳು, ಹಿಂದೂ ದ್ರೋಹಿಗಳಿದ್ದಾರೆ ಅಂತ ಅನ್ನೋದು ಜಗಜ್ಜಾಹಿರಿದೆ. ಸೊ ಇಂಥ ಇದರಲ್ಲಿ ನೀವು ಧರ್ಮಸ್ಥಳ ವರ್ಷಗಟ್ಟಲೆ ಅದನ್ನು ಗುರುಗೆಡಿಸ್ಬಿಟ್ರಲ್ಲ, ಆ ನಂಬಿಕೆ ವಿಶ್ವಾಸವನ್ನು ಹಾಳು ಮಾಡಿಬಿಟ್ರಲ್ಲ. ಸೊ ಅದರ ಹಿಂದೆ ಇರುವಂಥ ನಿಮ್ಮ ಈ ಕುತಂತ್ರ, ನಿಮ್ಮ ಷಡ್ಯಂತ್ರ ಇವತ್ತು ಹೊರಬಿದ್ದಿದೆ. ನೀವು ಸ್ಪಷ್ಟೀಕರಣ ಕೊಟ್ಟಂಥ ಸಮಯದಲ್ಲಿ ನೀವು ಬಹಳ ಒಪ್ಕೊಂಡಿದ್ದೀರಿ ಅದನ್ನು. ನಾನು ಹೇಳೋದು SIT ಇಮ್ಮಿಡಿಯೇಟ್ ಅರೆಸ್ಟ್ ಮಾಡಬೇಕು, ಇಮ್ಮಿಡಿಯೇಟ್ ಎನ್ಕ್ವೈರಿ ಆಗಬೇಕು ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ. ಸೊ ಈ ರೀತಿಯ ಪ್ರಕಾಶ್ ರಾಜ್ ಅವರು, ನೀವು ನಟ ಇದ್ದೀರಿ, ಖಳನಟ ಇದ್ದೀರಿ, ನಿಮಗೆ ಸೆಲ್ಯೂಟ್ ಹೊಡಿತೀವಿ ನಾವು. ಅಂದರೆ ಎಲ್ಲ ಬಹುಭಾಷಿಕ ನಟ, ಖಳನಟ ಇದ್ದೀರಿ ನೀವು. ಆದರೆ ಆ ಖಳನಟ ವಾಸ್ತವಿಕ ಜೀವನದಲ್ಲಿ ಅದನ್ನು ಅನುಸರಣೆ ಮಾಡೋಕ್ಕೆ ಹೋಗಬೇಡ್ರಿ. ನಿಮ್ಮ ಬಗ್ಗೆ ಭಾಳ ದೊಡ್ಡ ನಟನ ಬಗ್ಗೆ ಒಂದು ಗೌರವ ಇದೆ, ಆದರೆ ವಾಸ್ತವಿಕ ಜೀವನದಲ್ಲಿ ರಾಮನ ಬಗ್ಗೆ ಮಾತನಾಡೋದು, ರಾಮಾಯಣ ಬಗ್ಗೆ ಮಾತಾಡೋದು, ಹಿಂದೂಗಳ ಬಗ್ಗೆ ಮಾತಾಡೋದು, ಇದೆಲ್ಲವೂ ಕೂಡ ನಾವು ಇದನ್ನು ಒಪ್ಪೋದಿಲ್ಲ ಅಂತನ್ನುವಂಥದ್ದು. ಧರ್ಮಸ್ಥಳ ಬರೀ ಅಲ್ಲಿ ದೇವಸ್ಥಾನ ಅಂತ ಅಷ್ಟೇ ಅಲ್ಲ, ಅಲ್ಲಿ ಶಿಕ್ಷಣ ಇರ್ಬೋದು, ಆರೋಗ್ಯ ಇರ್ಬೋದು, ಅನಾಥಾಶ್ರಮಗಳಿರ್ಬೋದು, ನೈಸರ್ಗಿಕ ಚಿಕಿತ್ಸೆ ಇರ್ಬೋದು, ಹೀಗೆ ಅನೇಕ ಸಾಮಾಜಿಕ ಚಟುವಟಿಕೆ. ಏನು ಹೇಳ್ತೀರಾ ಮ್ಯಾಮ್? ಈಗ ಪ್ರಮೋದ್ ಮುತಾಲಿಕ್ ಅವ್ರು ಹೇಳ್ತಾ ಇರೋದು ಎರಡು ವಿಚಾರ. ಒಂದು ಧರ್ಮಸ್ಥಳ ವಿಚಾರ, ಇನ್ನೊಂದು ಅವರ ನಾಸ್ತಿಕವಾದ ಮತ್ತು ಅವರು ರಾಮನ ಬಗ್ಗೆ, ರಾಮಾಯಣದ ಬಗ್ಗೆ, ಅಥವಾ ಕೆಲವೊಂದು ಹಿಂದೂ ಧರ್ಮದ ಐಡಿಯಾಲಜಿಗಳು ಅಥವಾ ನಂಬಿಕೆಗಳು ಅಥವಾ ಬೇರೆ ಬೇರೆ ವಿಚಾರಗಳಲ್ಲಿ ಪ್ರಕಾಶ್ ರಾಜ್ ಅವರ ನಿಲುವುಗಳು, ಅದರಲ್ಲಿ ನಿಮಗೆ ಭಿನ್ನಾಭಿಪ್ರಾಯಗಳು ಇದ್ದರೆ, ಅದರಿಂದ ನೀವು ನಂಬುತ್ತಾ ಇರುವಂತ ನಂಬಿಕೆಗಳಿಗೆ ಧಕ್ಕೆ ಆದರೆ, ಶೋಷಣೆ ಆದ್ರೆ ನೀವು ಮಾತಾಡ್ತಿರೋದು ಸರಿ ಇದೆ ಪ್ರಮೋದ್ ಮುತಾಲಿಕ್ ಅವರೇ. ಆದ್ರೆ ಧರ್ಮಸ್ಥಳ ವಿಚಾರದಲ್ಲಿ ಚಿನ್ನಯ್ಯ ಪ್ರಕಾಶ್ ರಾಜ್ ಬಗ್ಗೆ ಹೇಳಿದ್ದೇನು? ಏನ್ ಹೇಳಿದಾನ ಅವನು ರಿಟ್ ಅರ್ಜಿಯಲ್ಲಿ? ನಾನು ಅವನ ಜೊತೆ ಮಾತಾಡಿದ್ದೆ, ಪ್ರಕಾಶ್ ರಾಜ್ ಜೊತೆ ನಾನು ಮಾತಾಡಿದ್ದೆ. ಅವರು ನೀನು ಈ ವಿಚಾರದಲ್ಲಿ ನಿನ್ಗೆ ಏನ್ ಗೊತ್ತಿದ್ಯೋ ಅದನ್ನ ನೀನು ಹೇಳು, ನಿನ್ ಜೊತೆ ನಾನು ಇರ್ತೀನಿ, ನೀನು ಸತ್ಯ ನೀನು ಹೇಳುವುದು ಸತ್ಯ ಆದ್ರೆ ನಾನು ಬಂದು ನಿನ್ನ ತಪ್ಕೊಳ್ತೀನಿ ಅಂತ. ಇದ್ರಲ್ಲಿ ತುಂಬಾ ದೊಡ್ಡ ಷಡ್ಯಂತ್ರ ಏನ್ ಕಾಣ್ತಾ ಇದೆ. ನೀನು ಒಂದು ಹಣದ ಆಸೆ ತೋರಿಸಿ, ಆಮಿಷ ತೋರಿಸಿ, ನಿನ್ನನ್ನು ಅಲ್ಲೆಲ್ಲಿಂದನೂ ಎತ್ಕೊಂಡು ಬಂದು ನಿನ್ನನ್ನು ಪ್ರಿಪೇರ್ ಮಾಡಿ, ನೀನು ಹಿಂಗೆ ಹೇಳು, ನೀನು ಇದೇ ಜಾಗ ತೋರಿಸು ಅಂತ ಇಲ್ಲ ಸಲ್ಲದ ಕಪೋಲ ಕಲ್ಪಿತವಾದಂತಹ ಸುಳ್ಳುಗಳನ್ನು ಆತನ ತಲೆಯಲ್ಲಿ ತುಂಬಿ ಒಂದು ಷಡ್ಯಂತ್ರವನ್ನ ರೂಪಿಸೋದಿದೆಯಲ್ಲ, ಅದು ಷಡ್ಯಂತ್ರ. ಇವನು ಪ್ರಕಾಶ್ ರಾಜ್ಗೆ ಗಿರೀಶ್ ಮಟ್ಟಣ್ಣವ್ರು ಫೋನ್ ಮಾಡಿ ಕೊಟ್ಟಾಗ, ಆಯ್ತು ನೀನ್ ಹೇಳ್ತಿರೋದು ಸತ್ಯ ಆದರೆ ನೀನೆಲ್ಲವನ್ನು ಬಯಲಿಗೆಳಿ. ಇವಾಗ ನಾವು ಕೂಡ ಆ ಸಂದರ್ಭದಲ್ಲಿ ಎಲ್ಲರೂ ನಂಬಿದ್ವಿ ತಾನೇ, ಇವ್ನು ಮಾಡ್ತಿದ್ದದ್ದು, ಚಿನ್ನಯ್ಯ ಕೊಟ್ಟಿದ್ದು ಪೋಸು, ಇವರೆಲ್ಲ ಆಡ್ತಿದ್ದ ಆಟಗಳನ್ನ ನಾವೆಲ್ಲ ನಂಬಿದ್ವಿ ತಾನೆ. ಅಯ್ಯೋ ಅಲ್ಲಿ ಏನೋ ಆಗಿದ್ಯೇನೋ, ಯಾಕಂದ್ರೆ ಇವ್ನು ಇಷ್ಟು ಓಪನ್ ಆಗಿ ಬಂದ್ಬಿಟ್ಟು ಅಲ್ಲಿದೆ ಅಣ್ಣ, ಇಲ್ಲಿದೆ ಬುರುಡೆ, ಇಲ್ಲಿದೆ ಅಂದಾಗ ನಾವೆಲ್ಲರೂ ನಂಬಿತ್ವಲ್ಲ. ಸೊ ನೀನು ನಂಬಿಸಿದ್ಯಾ ನಮ್ಮನ್ನೆಲ್ಲ ಚಿನ್ನಯ್ಯ, ನಂಬಿಸಿದ್ಯಾ ನಮ್ಮನ್ನ, ದಾರಿ ತಪ್ಪಿಸಿದ್ಯಾ. ಈಗ ಇಲ್ಲ ಅವರಿದ್ದಾರೆ ಇವರಿದ್ದಾರೆ. ಪ್ರಕಾಶ್ ರಾಜ್ ಜೊತೆ ಮಾತಾಡಿರೋದೇ ಷಡ್ಯಂತ್ರದ ಭಾಗವ.
ಹೌದು, ನಾನು ಮಾತಾಡಿದ್ದೆ. ನಾನು ಮಾತಾಡಿರುವಂತಹ ಕಾಲ್ ರೆಕಾರ್ಡಿಂಗ್ ನಾನು SIT ಒಪ್ಸಿದೀನಿ ಅಂತ ಪ್ರಕಾಶ್ ರಾಜ್ ಹೇಳಿದ್ದಾರೆ. ಹೌದು. ಅಂದ ಮಾತ್ರಕ್ಕೆ ಅವರು ಈ ಮಾರಿಕೊಂಡ ಮಾಧ್ಯಮ ಉದ್ದಟತನ ಆ ಒಂದು ಎಕ್ಸ್ಪ್ರೆಷನ್ಸ್ ಅದೆಲ್ಲ ಏನೋ ಒಪ್ಕೊಳಕ್ ಆಗಲ್ಲ. ಫ್ರಾಂಕ್ಲಿ ಸ್ಪೀಕಿಂಗ್, ನೀವು ನಿಮ್ ಪಾಠನ ಕ್ಲಿಯರ್ ಮಾಡಕ್ ಬಂದಿದ್ರಿ, ನೀವು ಕ್ಲಿಯರ್ ಮಾಡ್ಬೇಕಾಗಿತ್ತು, ಅಷ್ಟ್ರ ಮಟ್ಟಿಗೆ ಇಟ್ಕೋಬೇಕಾಗಿತ್ತು. ಅದನ್ನ ಬಿಟ್ಬಿಟ್ಟು ಅದೆಲ್ಲ ಬೇಡ ಆಗಿತ್ತು, ಓವರ್ ಆಕ್ಟಿಂಗ್ ಎಲ್ಲ ಬೇಡ ಆಗಿತ್ತು. ಬಟ್ ನಿಜಕ್ಕೂ ಈಗ ಹೆಂಗಿದೆ ಅಂದ್ರೆ ಆ ರಿಟ್ ಅರ್ಜಿಯಲ್ಲಿ ಇದು 200 ಕೋಟಿಯ ಷಡ್ಯಂತ್ರ ಅನ್ನೋದೆಲ್ಲ ಪ್ರಕಾಶ್ ರಾಜೇ ಮಾಡಿಸ್ಬಿಟ್ಟಿದಾರೇನೋ ಅನ್ನುವಂತ ತಪ್ಪು ಮಾಹಿತಿ ಕೂಡ ಪಾಸ್ ಆಗ್ತಾ ಇದೆ. ನಿಜ. ಹೌದು. ಅವ್ರ ಪಾತ್ರ ಏನಿತ್ತು, ಮಾತಾಡಿದ್ದಾರೆ ಫೋನಲ್ಲಿ ಮಾತಾಡಿದಾರೆ. ನೀ ಹೇಳೋದ್ ನಿಜ ಆದ್ರೆ ನೀನ್ ನಿಜಕ್ಕೂ ನಿಜ ಹೇಳ್ತೀನಿ, ನಾನ್ ಬಂದ್ ನಿನ್ ತಬ್ಕೋತೀನಿ ಅಂತ. ಆಯ್ತಾ? ಆಮೇಲೆ ಬಹಳಷ್ಟು ಜನ ಅವನನ್ನ ಇಂಟರ್ವ್ಯೂ ಮಾಡಿದ್ರು, ಬಹಳಷ್ಟು ಜನ ಅವ್ರನ್ನ ಮಾತಾಡಿಸಿದ್ರು. ಅಂದ ಮಾತ್ರಕ್ಕೆ ಎಲ್ಲಾರು ಇನ್ವಾಲ್ವ್ ಇರಲ್ಲ. ಈಗ ನಾವು ಕೂಡ ಹೋಗಿ ನೀನ್ ಸತ್ಯ ಹೇಳೋ 1 ತಿಂಗಳು ಮಾಡ್ಕೊಂಡು ಹೋಗಪ್ಪ ಅಲ್ಲಿ ನಿಂತು. ನಾವ್ ಅವತ್ತು ನಾನು ನಂಬಿದ್ವಿ ಅವ್ನು ಹೇಳ್ತಿರೋದ್ ನಿಜ ಇರ್ಬೋದು ಅಂತ. ಮಹಿಳಾ ಆಯೋಗ ಕೂಡ ಆತನ ಒಂದು ಮಾತನ್ನ ನಂಬಿನೇ ನೀವು ಒಂದು SIT ರಚನೆ ಮಾಡಿ ಅಂತ ಹೇಳಿತ್ತು. ಹೌದಲ್ಲ? ಈಗ ಇದೆಲ್ಲದಕ್ಕೂ ಉತ್ತರ ಸಿಗ್ಬೇಕಂದ್ರೆ ದಯವಿಟ್ಟು SIT ಅವರು ಇಲ್ಲಿವರೆಗೆ ಏನ್ ತನಿಖೆ ಮಾಡಿದ್ದೀರಿ ಅದನ್ನ ಹೊರಗಿಡಿ. ಇದ್ರಲ್ಲಿ ಕಳ್ಳ ಯಾರು, ಷಡ್ಯಂತ್ರ ಮಾಡ್ತಿರೋದು ಯಾರು, ಯಾರ್ ಸರಿ ಯಾರ್ ತಪ್ಪು, ಧರ್ಮಸ್ಥಳದ ಮೇಲೆ ಒಂದು ಅಪನಂಬಿಕೆಯನ್ನ ಸೃಷ್ಟಿಸೋದಕ್ಕೆ ಯಾರ್ಯಾರು ಷಡ್ಯಂತ್ರ ಮಾಡಿದ್ದಾರೆ, ಮಾಡಿಲ್ಲ, ಮಾಡಿರೋದಾದ್ರೆ ಅವರ ವಿರುದ್ಧ ಆದಷ್ಟು ಬೇಗ ಕ್ರಮ ಆಗ್ಬೇಕು. ಕತ್ಲಲ್ಲಿಟ್ಟು ದಿನಕ್ಕೊಂದು ಹೆಸರು ಬಿಟ್ಟು ಇವರಿದ್ದಾರೆ ಇವರಿದ್ದಾರೆ ಅಂತ ಇನ್ನ ವರ್ಷಾನುಗಟ್ಲೆ ಬೆಳೆಸೋದು ಬೇಡ. ಹೌದಲ್ವಾ? ಅದರ್ವೈಸ್ ಹಿಂದೂ ಧರ್ಮದ ಮೇಲೆ, ನಂಬಿಕೆಗಳ ಮೇಲೆ, ದೇವರುಗಳ ಮೇಲೆ, ಐಡಿಯಾಲಜಿ ಡಿಫ್ರೆನ್ಸಸ್ಗೆ ನಿಮ್ಗೆ ಡಿಫ್ರೆಂಟ್ ಆಫ್ ಒಪಿನಿಯನ್ ಇರೋದು ಅದನ್ನ ನಾವು ವೆಲ್ಕಮ್ ಮಾಡ್ತೀವಿ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಎಲ್ಲರಿಗೂ ಭಿನ್ನಾಭಿಪ್ರಾಯಗಳಿರುತ್ತೆ.